ಇಂದು ಸಿದ್ಧಗಂಗಾ ಮಠಕ್ಕೆ ಬಿಎಸ್ವೈ ಅವರು ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಬೆಳಗ್ಗೆ 8:30ಕ್ಕೆ ತುಮಕೂರಿಗೆ ತೆರಳಲಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ಯಡಿಯೂರಪ್ಪನವರು. ನಿನ್ನೆ ತಡರಾತ್ರಿ 12 ಗಂಟೆಗೆ ಯಡಿಯೂರಪ್ಪನವರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದರು. ಹಾಗೆ ಆ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳಿಗೂ ಕೂಡ ಹೇಳಿಕೆಯನ್ನು ನೀಡಿದ್ರು. ನಾನು ಬೆಳ್ಳಂಬೆಳಗ್ಗೆನೆ ಅಲ್ಲಿ ಹೋಗ್ತಾ ಇದ್ದೀನಿ, ಶ್ರೀಗಳ ಆರೋಗ್ಯವನ್ನ ವಿಚಾರಿಸ್ತೀನಿ ಅನ್ನೋದನ್ನ ಕೂಡ ಅವರು ಸ್ಪಷ್ಟಪಡಿಸಿದ್ರು. ಶ್ರೀಗಳ ಆರೋಗ್ಯ ಗಂಭೀರವಾಗಿದೆ, ಯಥಾಸ್ಥಿತಿಯಾಗಿದೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನಾನು ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ ಅಂತ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳಿಕೆಯನ್ನ ನೀಡಿದ್ರು. ಸೊ ಹೀಗಾಗಿ ಬೆಳಗ್ಗೆ 8:30ಕ್ಕೆ ತುಮಕೂರಿಗೆ ಬರಲಿದ್ದಾರಂತೆ ಬಿಎಸ್ ಯಡಿಯೂರಪ್ಪನವರು. ಅಲ್ಲೇ ಇರ್ತೀನಿ, ಮಾಹಿತಿಯನ್ನ ಪಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ರು. ಸೀರಿಯಸ್ ಇದೆ, ಅದಕ್ಕೋಸ್ಕರನೇ ಆಸ್ಪತ್ರೆಯಿಂದ ಮಠಕ್ಕೆ ಕರ್ಕೊಂಬಂದಿದ್ದಾರೆ. ವೆಂಟಿಲೇಟರ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಡಾಕ್ಟ್ರೇ ಅದರ ಬಗ್ಗೆ ಸ್ಪಷ್ಟ ಇದನ್ನು ಹೇಳಬೇಕು. ಇವತ್ತೆಲ್ಲ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಗಿದ್ರು ಅದೇ ಸ್ಥಿತಿ ಇದೆ, ಭಾಳಷ್ಟು ಚೇತರಿಕೆ ಏನಾಗಿಲ್ಲ ಅಂತ ಅವರು ಹೇಳಿದ್ದಾರೆ. ಇದುವರೆಗೆ ಹೋದಾಗ ನಾನು ಖುದ್ದು ಪರಿಸ್ಥಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಭಾಳ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಗಂಭೀರವಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಗಣ್ಯಾತಿ ಗಣ್ಯರು ಶ್ರೀಗಳನ್ನ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಿನ್ನೆಯಿಂದ ಕೂಡ ನೋಡ್ತಾ ಇದ್ದೀವಿ, ಯದುವೀರ್ ಅವರು ಬಂದಿದ್ರು, ಮೈಸೂರು ರಾಜರು. ಹಾಗೆ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು ಕೂಡ ಬಂದಿದ್ರು. ಹಾಗೆ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಕೂಡ ಬಂದು ಆರೋಗ್ಯವನ್ನ ವಿಚಾರಿಸಿದ್ರು. ಕಿರಿಯ ಶ್ರೀಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ರು. ಈ ರೀತಿಯಾಗಿ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬಂದು ಶ್ರೀಗಳ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಆಗಮಿಸಿ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ. ಇನ್ನು ನಿನ್ನೆ ಅಷ್ಟೇ ತಡರಾತ್ರಿ 12 ಗಂಟೆಗೆ ಯಡಿಯೂರಪ್ಪನವರು ಕೂಡ ಬಂದರು. ದೆಹಲಿಯಿಂದ ಬೆಂಗಳೂರಿಗೆ ಬಂದು ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲಿದ್ದೇನೆ, ನಾನು ಇವತ್ತು ಅಲ್ಲೇ ಇರ್ತೀನಿ, ಅಲ್ಲೇ ಶ್ರೀಗಳ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಪಡೆದುಕೊಳ್ತೀನಿ. ಅಲ್ಲಿ ವೈದ್ಯರು ಹೇಳೋ ಪ್ರಕಾರ ಒಂದು ರೀತಿಯಾಗಿ ಯಥಾಸ್ಥಿತಿಯಾಗೇ ಇದೆ ಅವರ ಆರೋಗ್ಯದಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದರು. ನಿನ್ನೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ರು. ಅವ್ರು ಏನ್ ಮಾತಾಡಿದ್ರು ಅಂತ ನೋಡೋಣ. ನಡೆದಾಡುವ ದೇವರು ಅನ್ನೋದನ್ನು ಜನಸಾಮಾನ್ಯರೇ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಹೇಳೋದು ಇನ್ನೊಬ್ಬರು ಹೇಳೋದಿಲ್ಲ. ಅವರು ಪರಮೇಶ್ವರನ ಸಾನ್ನಿಧ್ಯಕ್ಕೆ ಹೋಗುವಂಥ ಮೋಕ್ಷಕ್ಕೆ ದಾರಿ ಮಾಡಿಕೊಂಡಿದೆ. ಆ ಜೀವನವೇ ಹಾಗೆ ಸ್ಪಷ್ಟವಾಗಿ ನಡ್ಕೊಂಡು ಬಂದಿದೆ. ಕೆಲವು ಆರೋಗ್ಯದ ಏರುಪೇರಾದರೂ ಅದನ್ನೆಲ್ಲ ಭಗವಂತನ ಅನುಗ್ರಹದಿಂದ. ಭಾಳ ಸೀರಿಯಸ್ ಇದೆ, ಅದಕ್ಕೋಸ್ಕರನೇ ಆಸ್ಪತ್ರೆಯಿಂದ ಮಠಕ್ಕೆ ಕರ್ಕೊಂಬಂದಿದ್ದಾರೆ. ವೆಂಟಿಲೇಟರ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಡಾಕ್ಟ್ರೇ ಅದರ ಬಗ್ಗೆ ಸ್ಪಷ್ಟ ಇದನ್ನು ಹೇಳಬೇಕು. ಇವತ್ತೆಲ್ಲ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಗಿದ್ರು ಅದೇ ಸ್ಥಿತಿ ಇದೆ, ಭಾಳಷ್ಟು ಚೇತರಿಕೆ ಏನಾಗಿಲ್ಲ ಅಂತ ಅವರು ಹೇಳಿದ್ದಾರೆ. ಇದುವರೆಗೆ ಹೋದಾಗ ನಾನು ಖುದ್ದು ಪರಿಸ್ಥಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ. ಶ್ರೀಗಳವರು ಸ್ವಲ್ಪ ಅನ್ಕಂಡೀಷನ್ ಅನ್ನೋ ಒಂದು ಭಾವನೆ ಬಂದಿದೆ. ಬಟ್ ಏನಿದ್ದಾರೋ ನಿನ್ನೆ ಹೆಂಗಿದ್ರು ಅದೇ ಯಥಾಸ್ಥಿತಿ ಕಾಪಾಡಿದ್ದಾರೆ. ನಡೆದಾಡೋ ದೇವರು ಅವರ ಒಂದು ಇದರಲ್ಲಿ ನಾವೆಲ್ಲರೂ ಕೂಡ ಇದ್ದರೆ ಎಲ್ಲ ಒಂದು ಕಡೆ ನಮ್ಮ ಪಾಪದ ಹೊರ ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ. ಸಿದ್ಧಗಂಗಾ ಶ್ರೀಗಳವರು ಸ್ವಲ್ಪ ಅನ್ಕಂಡೀಷನ್ ಅನ್ನೋ ಒಂದು ಭಾವನೆ ಬಂದಿದೆ. ಬಟ್ ಏನಿದ್ದಾರೋ ನಿನ್ನೆ ಹೆಂಗಿದ್ರು ಅದೇ ಯಥಾಸ್ಥಿತಿ ಕಾಪಾಡಿದ್ದಾರೆ. ನಡೆದಾಡೋ ದೇವರು. ಅವರ ಆರೋಗ್ಯ ಸ್ಥಿರವಾಗಿದೆ. ಸ್ವಲ್ಪ ಉಸಿರಾಟದ ಸಮಸ್ಯೆ ಇರ್ತದೆ, ಅದು ಏಜ್ ಫ್ಯಾಕ್ಟರಿಂದ ಆಗಲೇ ಇದೆ. ಮೇಜರ್ ಆಪರೇಷನ್ ಆಗಿದೆ, ಆದಮೇಲೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿದೆ. ಹಾಗಾಗಿ ಕೆಲವು ಸಾರಿ ಕೃತಕ ಉಸಿರಾಟ. ಇದೀಗ ಸಿದ್ಧಗಂಗಾ ಮಠಕ್ಕೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಬಂದಿದ್ದಾರೆ, ಮಾತನಾಡ್ತಾರೆ. ಬಂದಿರೋರು ಇದ್ರು ಅದೇ ಸ್ಥಿತಿಯಲ್ಲಿದ್ದಾರೆ. ಅವರ ವೈಟಲ್ ಆರ್ಗನ್ಸ್ ಎಲ್ಲ ಸ್ಟೇಬಲ್ ಆಗಿದೆ. ಏನು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡುವಾಗ ಯಾವ ಸ್ಟೇಜಲ್ಲಿ ಇದ್ದರೂ ಅದೇ ಸ್ಥಿತಿಯಲ್ಲಿ ಇದ್ದಾರೆ. ನಾವೆಲ್ಲ ಆಶಾವಾದಿಗಳು ಅವರು ರಿಕವರ್ ಆಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನೆ ರಾತ್ರಿ ಕಣ್ಣು ತೆಗೆದಿದ್ರು ಅಂಥೇಳಿ ಡಾಕ್ಟ್ರ್ ಹೇಳ್ತಾಯಿದ್ರು. ಅದರಿಂದ ನಮಗೂ ಕೂಡ ಇನ್ನೂ ಹೋಪ್ಸ್ ಇದೆ.
ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ಬೋದು ಅಂದರೆ ಎಲ್ಲ ವೈಟಲ್ ಆರ್ಗನ್ಸು ನಾರ್ಮಲ್ ಆಗಿದೆ. ಯೂರಿನ್ ಔಟ್ಪುಟ್ಟು ಅದೆಲ್ಲ ಡೀಟೇಲ್ಸ್ ಎಲ್ಲ ಅವರೆಲ್ಲ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ, ಅದೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದರು. ಹೌದು, ನಾನು ಡಾಕ್ಟರ್ ಶಾಲಿನಿ ಅಂತ ಇದ್ದಾರೆ, ಅವ್ರ ಜೊತೆ ಮಾತಾಡಿದೆ, ಅವರೇ ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ. No, he's stable. All the vital organs are all stable. That's what the doctor says. I believe last night he opened his eyes for a while, and we hope that he will recover soon. ಸರ್, ಇನ್ನೊಂದು ವಿಚಾರ, ದರ್ಶನ ವಿಚಾರವಾಗಿ ರಾತ್ರಿಯಿಂದ ಒಂದಷ್ಟು ಗೊಂದಲಗಳಾಗ್ತಾ ಇದ್ದಾರೆ. ಹಿಂದ್ಗಡೆ ಪೊಲೀಸರು ಮಾಹಿತಿ ಇಲ್ಲ, ಮಠದವ್ರು ಯಾರನ್ನೋ ಇಲ್ಲ, ಯಾರಿಗೂ ದರ್ಶನಕ್ಕೆ ಬಿಡೋದಕ್ಕೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಅದೊಂದು ಆತಂಕ ಇದೆ. ಅದಕ್ಕಾಗಿ ಯಾರನ್ನೂ ಬಿಡೋದಿಲ್ಲ. ಈಗ ನಾವು ಒಳಗಡೆ ಹೋಗ್ಬೇಕಂದ್ರೂ ಕೂಡ ನಮಗೆಲ್ಲ ಮಾಸ್ಕ್ ಹಾಕಿ ಎಲ್ಲ ಸ್ಯಾನಿಟೈಸ್ ಮಾಡಿ ಕಳಿಸ್ತಾರೆ, ಒಬ್ಬರೇ ಯಾರಾದರೂ ನೋಡಲಿಕ್ಕೆ. ಅದು ಒಂದು ಲೆವೆಲ್ವರೆಗೆ, ಯಾಕಂದರೆ ಇನ್ಫೆಕ್ಷನ್ ಆಗುತ್ತೆ ಅಂತ, ಬೇರೆ ಉದ್ದೇಶ ಏನಿಲ್ಲ. ಇಲ್ಲ, ಈಗ ಯಾವ ಭಕ್ತಾದಿಗಳನ್ನು ಈ ಸ್ಥಿತಿಯಲ್ಲಿ ಅಲ್ಲಿ ಒಳಗಡೆ ಬಿಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ, ಬೇರೆ ಏನಿಲ್ಲ. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ಅವರ ಆದಷ್ಟು ಶೀಘ್ರವಾಗಿ ಅವರು ಗುಣಮುಖ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಭಕ್ತಾದಿಗಳಿಗೆ ನಾವು ಹೇಳ್ಬೋದು, ಅಷ್ಟೇ, ಬೇರೆ ಏನು ಹೇಳೋಕ್ಕಾಗಲ್ಲ.